ವೀಕ್ಷಕರೇ, ನಿಮ್ಮೆಲ್ಲರ ನೆಚ್ಚಿನ ಕರಬ್ ಟಿವಿಯಿಂದ ಈ ಕರಿಯಮ್ಮ ಮಾಡುವ ನಮಸ್ಕಾರಗಳು. ದೋಸ್ತ ನಾ ಎಂದ ಖರಾಬ್ ಟಿವಿಗೆ ಜಾಯಿನ್ ಆಗಿಲ್ಲ, ಅವತ್ತಿಂದ ನಾನು ಹಣೆ ಬರ ಖರಾಬ್ ಆಗಿತ್ತು. ವೀಕ್ಷಕರೇ, ನಿಮಗೆಲ್ಲ ಒಂದು ವಿಶೇಷ ಮಾಹಿತಿಯನ್ನು ಈ ನಮ್ಮ ಕರಬ್ ಟಿವಿ ಚಾನೆಲ್ ಮೂಲಕ ನಿಮ್ಮ ಮುಂದೆ ಹೊತ್ತು ತರ್ತಾ ಇದ್ದೀನಿ. ದೋಸ್ತ ಮದುವೆಯಾಗಿ 2 ತಿಂಗಳಾತ್ ನಂದ. ಗಂಡ ಹೆಂಡತಿ ಇಬ್ರು ಖುಷಿಯಾಗಿರಾಕಾಗವಲ್ದ. ಆ ಮಾಹಿತಿ ಏನಪ್ಪಾ ಅಂದ್ರೆ, ಗಂಡನ ಮೇಲೆ ಹೆಂಡತಿಗೆ ಕೋಪ ಬಂದಿದೆ ಅಂತ ನಾವು ಹೇಗ್ ತಿಳ್ಕೊಳ್ಳೋದು, ಅದನ್ನ ನಾವು ತಿಳಿಸ್ಕೊಡ್ತೀವಿ. ಈ ನ್ಯೂಸ್ ಚಾನಲ್ದವ್ರನ್ನ ತಗೊಂಡು ಬಡಿಬೇಕು ಅನ್ನಿಸ್ತೈತೆ. ದಿನ ಬ್ರೇಕಿಂಗ್ ನ್ಯೂಸ್ ಬೇಕಂತಾರ. ಎಲ್ಲಿದು ಕೊಡ್ಬೇಕು? ಮತ್ ಇದ ಟೈಮಿಗೆ ಏನ್ ಮಾಡ್ತಾರ, ಗಂಡ ಹೆಂಡತಿ ಹೆಂಗಿರ್ಬೇಕ, ಗಂಡನ ಹೆಂಗ್ ಅರ್ಥ ಮಾಡ್ಕೋಬೇಕು, ಹೆಂಡತಿನ ಹೆಂಗ್ ಅರ್ಥ ಮಾಡ್ಕೋಬೇಕಂತೇಳಿ ಇಲ್ಲಿ ತೋರಿಸ್ತಿರ್ತಾರ ನಮ್ ಟಿವಿಯಾಗ. ಈ ಮಂಗ್ಯಾನ ಮಕ್ಕಳು ಈಗ ಮದ್ವೆ ಆದ ಗಂಡ ಹೆಂಡತಿನ ಸುಖವಾಗಿ ಇಡಾಕ್ ಬಿಡವಲ್ರ. ಇವ್ರಿಗೆ ಹಿಂಗಾದ್ರೆ ಬಿಡಂಗಿಲ್ಲ, ಬರೇ ಬ್ರೇಕಿಂಗ್ ನ್ಯೂಸ್ ಅಂತಾರ. ಒಂದ್ ಕೆಲಸ ಮಾಡ್ಬೇಕಾಗೈತಿ ನಾವೇನ, ಚಲೋ ಇದ ಗಂಡ ಹೆಂಡತಿಗೆ ಜಗಳ ಹಚ್ಚಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ತೋರಿಸ್ಬೇಕಾಗೈತಿ ಇವ್ರಿಗೆ. ಚಾದಲ್ಲಿ ಸಕ್ಕರೆ ಕಡಿಮೆ ಆಗಿದೆ ಅಂದ್ರೆ ಹೆಂಡತಿಗೆ ಕೋಪ ಬಂದಿದೆ ಅಂತ ಅರ್ಥ. ಅದೇ ನಾಷ್ಟದಲ್ಲಿ ಉಪ್ಪು ಜಾಸ್ತಿ ಆಗಿದೆ ಅಂದ್ರೆ ಹೆಂಡತಿಗೆ ಕೋಪ ಬಂದಿದೆ ಅಂತ ಅರ್ಥ. ಅದೇ ಅಡಿಗೆ ಮನೆಯಲ್ಲಿ ಬಾಂಡೆ ಸೌಂಡ್ ಆಗ್ತಾ ಇದೆ ಅಂದ್ರೆ ಹೆಂಡತಿಗೆ ಕೋಪ ಬಂದಿದೆ ಅಂತ ಅರ್ಥ. ಇವತ್ತು ನಾ ನ್ಯೂಸ್ ಕೊಡ್ಲಿಲ್ಲ ಅಂದ್ರ ನಮ್ಮ ಖರಾಬ್ ಟಿವಿ ಕರಿಯಮ್ಮಗ ಸಿಟ್ಟು ಬರ್ತೈತೆ ಅಂತ ಗೊತ್ತಾಗಿ ಒಟ್ನಲ್ಲಿ ಹೆಂಡತಿಗೆ ಗಂಡನ ಮೇಲೆ ಕೋಪ ಬಂದಿದೆ ಅಂತ ಅರ್ಥ. ಹೆಂಗಾರ ಮಾಡಿ ಒಂದು ನ್ಯೂಸ್ ಕೊಡ್ಬೇಕಂತ ಹಂಗ ನಡ್ಕೋತ ಹೊಂಟಿದ್ನಿಪ್ಪ. ವಾರಚಗಲ್ ಕೆರಿ ದಂಡಿ ಹಂಗ ಒಂದು ಸೌಂಡ್ ಬರಾಕತ್ತೆ, ಅಂತ ಸೌಂಡ್ ಬರಾಕತ್ತು. ಇಲ್ಲಿ ಏನೋ ನಡ್ದೈತಿ, ಇದನ್ನ ಒಟ್ಟ ಲೈವ್ ಕಾಸ್ಟ್ ತೋರಿಸ್ಬೇಕಂತೇಳಿ ವಾದ್ ನಾನು ಗುದ್ನ್ಯಾಗ ಯಾರದಾರ ಹನಿಕ್ ಹಾಕೋಕನ ಅವನು 2 ನಾಯಿಗಳು ಇದ್ದು ಅಡ್ಚಿಕೊಂಡ ಮಗನು ಅಲ್ಲಿ. ಅದನ್ನ ಏನ್ ತೋರಿಸ್ತೀನಿ ಅಲ್ಲಿ, ಮತ್ತ ಬರಬಾರ್ದು ಅಂತೇಳಿ ಸುಮ್ ಬಿಟ್ಟು ಬನ್ನಿ. ಮುಂಜಾನೆ ಅದ್ದ ಕೂಲಿಯನ್ನ ಒಂದು ನ್ಯೂಸ್ ವೇಸ್ಟ್ ಆಗಿಬಿಡ್ತು ದೋಸ್ತ. ಹೆಂಗ್ ಮಾಡ್ಬೇಕು ವೀಕ್ಷಕರೇ, ಈಗ ಒಂದು ಸಣ್ಣ ಬ್ರೇಕ್ ತಗೊಂಡು ಹಿಂಗ್ ಬಂದ್ಬಿಡ್ತೀನಿ. ಅಲ್ಲಿ ತನಕ ಕರಬ್ ಟಿವಿ ಕಡೆಯಿಂದ ಈ ಕರಿಯಮ್ಮಗೋಸ್ಕರ ನೀವು ಕಾಯ್ತಾ ಇರ್ರಿ ಅಂದ್ರೆ ಹಂಗ ಕಾಯ್ತಾ ಇರ್ಬೇಡ್ರಿ, ನೀವು ಏನಾದ್ರು ತಿಂತಾ ಇರ್ರಿ. ಹಂಗಾಗಿ ಹಿಂಗ್ ಬಂದ್ಬಿಡ್ತೀನಿ. ನಮಸ್ಕಾರ. ಓದಿತಾಳೋ ಇಕ್ಕಿ ಓದಿತಾಳೋ, ನನ್ನ ಹೆಂಡತಿ ಕಟ್ಟಿ ಕಡಿಲಿಕ್ಕ ಓದಿತಾಳೋ. ಓದಿತಾಳೋ ಇಕ್ಕಿ ಕಟ್ಟಿ ಕಡಿಲಿಕ್ಕ. ಏ ಅಪ್ಪಿ, ಸಣ್ಣ ಹುಡುಗ ಇದಕ್ಕೆ ಕಟ್ಟಿ ಕಡಿಯಾಕತಿ, ಕಾಲಿಗೆ ಬರ್ಸೋನ್ ಏನ್ ಮಾಡ್ತಿ? ಹೋಗಿ ನಿಮ್ಮ ಅಪ್ಪ ಕಡಿ ಅಂತ ಹೇಳೋಗ. ನಮ್ಮ ಅಪ್ಪ ಇಲ್ರಿ. ಅಪ್ಪ ಅಲ್ಲಪ್ಪ, ನೋಡಾಕ್ ನೀ ಇಷ್ಟ ಹೆಂಗದಿ, ನಿನ್ ಮಗ ನೋಡ್ರೆ ಮುದುಕ ಹಾಕೊಂಡ. ನಿನ್ನ ಈ ಯೌವನದ ರಹಸ್ಯವೇನು? ಹೆಂಗಾಗಿರಕ್ 4 ಬಿಸಿ ರೊಟ್ಟಿ, 1 ಗಂಗಾಳ ಸಜ್ಕ. ಎಲ್ಲರೂ ನನ್ನಂಗ ತಿನ್ರಿ, ಹೆಂಗಾಗಿರಿ ನನ್ನಂಗ. ಜೈ ಸಜ್ಕ. ನಿಂಗಪ್ಪನ, ನಿಮ್ ಮನಿ ಹಿಂದ ಒಬ್ಬ ಮುದುಕಿದ್ಲ, 6 ಮುದುಕ್ಯಾರ ಮದ್ವೆ ಆಗಿದ್ಲ, ಇನ್ನು ಬದುಕ್ಯಾನ ಸತ್ತಾನ. ಅವನೇನ್ ಹೇಳ್ತಿ, ಮತ್ತೆ 2 ಮದ್ವೆ ಆಗ್ಯಾನವ. ಅಯ್ಯೋ, ಎಂತದಾರ ನೆಬಾರ ಒಂದು. ಫೋನ್ ಬರ್ತವ ಮರ. ನಮ್ಮ ಖರಾಬ್ ಟಿವಿ ಕರಿಯಮ್ಮ ಹಚ್ಚಿದ್ಳ. ಏನ್ ಮಾಡ್ಬೇಕೀಗ ನ್ಯೂಸ? ಹಲೋ. ಹೇಳಿ ಕರಿಯಮ್ಮ. ಗುಂಡು ಅವರೇ, ಏನಾದ್ರು ಬ್ರೇಕಿಂಗ್ ನ್ಯೂಸ್ ಸಿಕ್ತಾ? ಒಂದು ಮನಗಡೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮಾಹಿತಿ ಬಂದೈತ್ರಿ ಮೇಡಮ್. ತಲೆ ಕೆಡ್ಸ್ಕೊಬೇಡ್ರಿ. 60 ವರ್ಷದ ಮುದುಕ ಟಾಯ್ಲೆಟ್ದಾಗ ಕೂತಿದತ್ತ, ಅವ್ರ ಮೊಬೈಲ್ ಟಾಯ್ಲೆಟ್ದಾಗ ಬಿದ್ದೈತ್ರಿ. ಅಗ್ನಿಶಾಮಕ ದಳದವ್ರಿಗೆ ಫೋನ್ ಹಚ್ಚಿದತ್ತ, ಅವ್ರು ಬಂದಿಲ್ಲತ್ತ. ಚಡ್ಡಿ ಹಾಕೊಲಾರ್ದ ಹೊರಗೆ ಬಂದ ಸ್ಟ್ರೈಕ್ ಮಾಡಕತ್ತಾನಂತ್ರಿ ಅವ. ನೀವು ಹೂ ಅಂದ್ರೆ ಈಗ ಹೋಗಿ ವಿಡಿಯೋ ಮಾಡಿ ನಿಮ್ಗೆ ಕಳಿಸ್ಬಿಡ್ತೀನಿ, ಲೈವ್ ಕಾಸ್ಟ್ ಮಾಡಿಬಿಡ್ರಿ. TRP ಚಟ ಪಟ ಬಂದು ಬಿಡ್ತೈತಿ. ನೋಡಪ್ಪ ಗುಂಡಪ್ಪ, ಏನ್ ಮಾಡ್ತಿ ಅಂತ ನನಗೆ ಗೊತ್ತಿಲ್ಲ. 10 ನಿಮಿಷದಾಗ ನನಗ ಬ್ರೇಕಿಂಗ್ ನ್ಯೂಸ್ ಬೇಕು, ಇಲ್ಲ ಅಂದ್ರೆ ನಿನ್ ಕೆಲ್ಸದಿಂದ ಗೆಟ್ ಔಟ್ ಮಾಡಿಬಿಡ್ತೀನಿ. ಹಲೋ ಕಟ್ ಮಾಡಿದ್ರೆ ಕರಿಯಮ್ಮ. ನನ್ನ ಕೆಲಸದಿಂದ ತೆಗಿತೀಯನ ನೀನು? ನಾನು ಕೆಲಸ ಬಿಟ್ಟು ಹೋಗಿದ್ನೆ. ಸುಮ್ ಈಗ ಮದುವೆ ಆಗೈತೆ, ಇನ್ ಎಲ್ಲಾರು ಕೆಲ್ಸಕ್ಕೆ ಅದ್ರ ಲಘು ಕೆಲಸ ಸಿಗಲ್ಲ. ಏನ್ ಮಾಡ್ಬೇಕು ಇನ್ನು ಮಾತ್ರ ಬಿಡಂಗಿಲ್ಲ ಕರಿಯಮ್ಮ. ವಿಚಾರ ಮಾಡ, ಏನ್ರ ಐಡಿಯಾ ಸಿಗ್ತಾವ. ಹಂಗತಿ ಒಂದ್ ಐಡಿಯಾ ಬರ್ತದ ದೋಸ್ತ. ಇಲ್ಲೇ ಕುತ್ಕೊಂಡು ಒಂದ್ ಏನಾರ ನ್ಯೂಸ್ ಕ್ರಿಯೇಟ್ ಮಾಡ್ತೀನಿ,
ಪಟ ಪಟ ಹೇಳ್ತೀನಿ, ಚಟ ಚಟ ಹಾಕಿ ಹೇಳ್ತಾಳೆ ಅಲ್ಲಿ. ನಾ ಒಂದ್ ಸ್ವಲ್ಪ ಹೇಳಿನಿ ಅಂದ್ರೆ ಅದನ್ನ ಅರ್ಧ ಗಂಟೆ ಹೇಳ್ತಾಳಕ್ಕೆ ನೋಡಾಕಿ ಹೆಂಗ್ ಹೇಳ್ತೀನಿ. ವೀಕ್ಷಕರೇ, ವಿರಾಮ ನಂತರ ಮತ್ತೆ ಈ ಕರಾಬ್ ಟಿವಿ ಕಡೆಯಿಂದ ಕರಿಯಮ್ಮ ಮಾಡುವ ಸ್ವಾಗತ ಸುಸ್ವಾಗತ. ಹೆಂಡತಿ ಸಿಟ್ ಮಾಡ್ಕೊಳ್ಳೋದು ಇನ್ನೊಂದು ಸ್ವಲ್ಪ ಕಾರಣಗಳದಾವು, ಅದನ್ನ ಹೆಂಗ್ ತಿಳಿಯೋದಂತ ನಾವು ಹೇಳ್ತೀವಿ. ಹೆಂಡತಿಯ ಸಿಟ್ಟಿನ ಕಾರಣಗಳನ್ನು ಮತ್ತಿಷ್ಟು ತಿಳಿಯೋಣ ಬನ್ನಿ. ಹಾ ಗುಂಡು ಫೋನ್ ಹಚ್ಚನ, ಯಾವ್ದೋ ಬ್ರೇಕಿಂಗ್ ನ್ಯೂಸ್ ಸಿಕ್ಕಿರ್ಬೋದು. ಹಲೋ ಗುಂಡು ಹೇಳ. ಹಾ ಹಲೋ ಕರಿಯಮ್ಮ. ಹಾ ಗುಂಡು ಹೇಳ, ಯಾವ್ದಾದ್ರು ಬ್ರೇಕಿಂಗ್ ನ್ಯೂಸ್ ಸಿಕ್ತಾ? ಒಂದು ಮನಗಂಡ ಬ್ರೇಕಿಂಗ್ ನ್ಯೂಸ್ ಬಂದತ್ರಿ. ಹಾ ಹೇಳ, ಏನ್ ಸಿಕ್ತು? ಆದ್ರಿ 5 ವರ್ಷದ ಹುಡುಗ 3 ವರ್ಷದ ಹುಡುಗಿನ ಓಡಿಸ್ಕೊಂಡ್ ಲವ್ ಮ್ಯಾರೇಜ್ ಆಗತ್ತನ್ರಿ. ಸಿಂಗಲ್ ಹುಡುಗರೆಲ್ಲ ಸ್ಟ್ರೈಕ್ ಮಾಡಾಕತ್ತಾರ ಮನಗಂಡ. ಈಗ ಅದನ್ನ ನಾ ಲೈವ್ ವಿಡಿಯೋ ಮಾಡಿ ಕಳ್ಸ್ತೀನಿ ನಿಮ್ಗ, ಒಟ್ಟ ನೀವು ಟೆಲಿಕಾಸ್ಟ್ ಮಾಡಿದ್ರಿ. ಅದನ್ನ ತಗೊಂಡು ನೀನ್ ಸುಧಾರಿಸಿ ಹೋಗ್ತೇನೆ. ಬೇರೆ ಏನಾದ್ರು ಹೇಳ. ನೋಡ್ಗುಂಡಣ್ಣ, ನಿನಗ್ ಲಾಸ್ಟ್ ಅಂಡ್ ಫಸ್ಟ್ ವಾರ್ನಿಂಗ್ ಕೊಡತ್ತೀನಿ. ಬೇರೆ ಏನಾದ್ರು ನ್ಯೂಸ್ ಇದ್ರೆ ಹೇಳ ನನಗ. ಅದ್ ಬಿಡ್ರಿ, ಇನ್ನೊಂದು ಮಸ್ತ್ ಐತ್ರಿ. ಅದನ್ನ ಹೆಂಗ್ ಹೇಳುದ್ರಿ ಮೇಡಮ್, ನಂಗೆ ಬಾಳ ಬೇಜಾರಾಗತ್ತೈತಿ. ಅದನ್ನ ಯಾವ ಬಾಯಿಲಿಂದ ಹೇಳ್ಬೇಕು ನಿಮ್ಗ? ನೀನ್ ಎಂತಿ ಅಣ್ಣ ಮಾಡಾಕ್ತಾ ಇಲ್ಲ, ಅಣ್ಣ ತಿಂತಿಲ್ಲ, ಅದೇ ಬಾಯಿಂದ ಬೊಗಳು. ಹಾ, ನಾನು ಹೆಂಡತಿ ಯಾವ ತುದಿಗೆ ಕಿಸ್ ಕೊಡ್ತಾಳ ಅದ ಬಾಯಿಂದ ಹೇಳ್ತೀನಿ, ಕೇಳ್ರಿ. ನಿಮ್ಮ ಹಾಟನ್ನು ಗಟ್ಟಿಯಾಗಿ ಇಟ್ಕೊಳ್ರಿ. ಪ್ರೇಕ್ಷಕರಿಗೆ ತಿಳಿಸ್ರಿ, ಅವ್ರಿಗೆ ಎದಿಗುದಿ ಮಾಡ್ಕೋಬೇಡ ಹೇಳ್ರಿ. ಅಂತ ಭಯಾನಕ ನ್ಯೂಸ್ ಐತ್ರಿ ಇದು. ನೀ ಹಿಂಗ ನ್ಯೂಸ್ ಎಳ್ಯಾಕತ್ರ ನಮ್ಮ ವೀಕ್ಷಕರೆಲ್ಲ ಚಪ್ಪಲ್ ತಗೊಂಡೋಗಿತ್ತಾರ. ಆದಷ್ಟು ಬೇಗ ಬ್ರೇಕಿಂಗ್ ನ್ಯೂಸ್ ತಿಳಿಸು. ಕ್ರಮ ಒಂದಿಟ್ಟ ತಡ್ಕೋರಿ, ಶಾಂತವಾಗಿ ಇರ್ರಿ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹೇಳ್ತಾನ ನಿಮ್ಗೀಗ. ವಿಚಿತ್ರ ಕಾಲೇಜ್ದಾಗ 4 ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಆಗೈತೆ. ಹಾ, ಹಾರ್ಟ್ ಅಟ್ಯಾಕ್ ಆಯ್ತಾ? ಎಲ್ಲಿ, ಯಾವಾಗ, ಯಾವ ಟೈಮಿಗೆ, ಹೆಂಗಾಯ್ತು? ಹಲೋ ಕ್ರಮ. ಹಲೋ ಹಲೋ ಹಲೋ, ನೆಟ್ವರ್ಕ್ ಪ್ರಾಬ್ಲಮ್ದಿಂದ ಕಾಲ್ ಕಟ್ ಆಗಿದೆ. ನಾವು ಅವ್ರಿಗೆ ಕಾಲ್ ಮಾಡಕ್ ಪ್ರಯತ್ನ ಪಡ್ತಾ ಇದೀವಿ. ಮಾರೇ ಏನಿಂದ ಕಿರಿಕಿರಿ? ನಾ ಕಾಮ್ಗ ಕುಡಿಯಾಕತ್ತೇಳ ಕರ್ಕೊಂಬಂದ್ರ ಕಿರಿಕಿರಿ ಬಾಳ ಆತಪ್ಪ ನಿಂದ. ಮೊಬೈಲ್ ಸ್ವಿಚ್ ಆಫ್ ಮಾಡಿ ಕಾಮ್ಗ ಕುಡಿಯೋ ಮಾರೇ ಕುಡಿಯ. ಫೋನ್ ಸ್ವಿಚ್ ಆಫ್ ಮಾಡೋ ಅವಶ್ಯಕತೆ ಇಲ್ಲೋ ಇನ್ನ. ಈಗ ಇಷ್ಟು ನ್ಯೂಸ್ ಹೇಳಿಲ್ಲ, ಇದನ್ನ ಅರ್ಧ ಗಂಟೆ ಹೇಳಿತಾಳಕ್ಕೆ. ಮ್ಯಾಲ 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 ಅದನ್ನ ಹಾಕೋದೇ ಮಾಡ್ತಾಳ. ಜನಾನು ಬಾಯಿ ಬಿಟ್ಕೊಂಡ್ ಹಿಂಗ ನೋಡ್ತಿರ್ತಾರ. ಮತ್ ಇದ್ರಾಗ 10 ನಿಮಿಷ ಅಡ್ವರ್ಟೈಸ್ ಹೋಗಿತಾಳಕ್ಕೆ. ಇನ್ ಅರ್ಧ ತಾಸು ನಿಂಗೆ ಒಟ್ಟ ತೊಂದ್ರೆ ಆಗಲ್ಲ. ಫುಲ್ ಕುಡಿ, ನೀ ಹೇಳ್ತಾನೆ ಎಂಜಾಯ್. ವೀಕ್ಷಕರೇ, ನಮ್ಗೊಂದು ಇವಾಗ ದೊಡ್ಡ ನ್ಯೂಸ್ ಬಂತು. ಅದೇನಪ್ಪಾ ಅಂತಂದ್ರೆ, ವಿಚಿತ್ರ ಕಾಲೇಜಿನ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಸುದ್ದಿ ಬಂತು. ಅದು ಹೆಂಗಾಯ್ತು, ಯಾವಾಗಾಯ್ತು, ಯಾವ ಟೈಮ್ಗಾಯ್ತು ಅಂತ ಗೊತ್ತಿಲ್ಲ. ಬಟ್ ಆದ್ರೆ ಆದಷ್ಟು ಬೇಗ ಇಂಚಾಗಿ ತಿಳಿಸ್ಕೊಡ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ನನ್ನ ಹೆಸರು ಚಾಟ್ ಮೆಣಸಿನಕಾಯಿ. ಎಲ್ಲವೂ ಚೆನ್ನಾಗಿ ನಡೀತಿತ್ತು. ನಾನು ಮತ್ತು ನನ್ನ 2 ಮುದ್ದಾದ ಹುಡುಗಿಯರು. ಈ ಕೊರೋನಾ ಬಂದು ನನ್ನ ಜೀವನವೇ ನಾಶ ಮಾಡಿತು. ಲಾಕ್ಡೌನ್ ಟೈಮಲ್ಲಿ ನನ್ನ ಹುಡುಗಿಯರು ಮನೆ ಪಕ್ಕದಲ್ಲಿದ್ದ ಮುದುಕರು ನನ್ನ ಹುಡುಗಿಯರನ್ನು ಓಡಿಸಿಕೊಂಡು ಹೋದರು. ಮೊದಲಿನಂತೆ ಎಲ್ಲವೂ ಇಲ್ಲ. ಯಾರು ಕೂಡ ಲವ್ ಮಾಡದಿರಿ, ಲವ್ ಮಾಡಲು ಬಿಡದಿರಿ. ಈ ಲವ್ ನಿಮ್ಮ ಜೀವನಕ್ಕೆ ಕುತ್ತು ತಂದಿತ್ತು. ಎಲ್ಲರೂ ಎಚ್ಚರ ಎಚ್ಚರ. ವೀಕ್ಷಕರೇ, ವಿರಾಮ ನಂತರ ಮತ್ತೆ ನಾವು ಕರಾಬ್ ಟಿವಿ ಕಡೆಯಿಂದ ಕರಿಯಮ್ಮ ಮಾತಾಡ್ತಾ ಇದ್ದೀವಿ. ಸ್ವಾಗತ ಸುಸ್ವಾಗತ. ಗುಂಡೇಶ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಏನೆಲ್ಲ ಮಾಹಿತಿ ಅಂತ ಕೇಳೋಣ ಬನ್ನಿ. ಗುಂಡೇಶ್ ಅವರೇ, ನೀವಾಗ ನಿಮ್ಮ ಮಾತನ್ನು ನೀವು ಮುಂದೆ ವರ್ಸ್ಬೋದು, ಯಾಕಂತಂದ್ರೆ ಜನ ಎಲ್ಲ ಕಾಯ್ತಾ ಇದ್ದಾರೆ. ಹಲೋ ಕ್ರಮ, ನಿಮ್ಗೆ ಎಲ್ಲಾ ಮಾಹಿತಿಯನ್ನು ಇಂಚಾಗಿ ಹೇಳ್ತೇನ್ರಿ. ಗುಂಡು ಅವರೇ, ಇವಾಗ ಎಲ್ಲಿದ್ದೀರಾ? ಹೆಂಗಿದೆ ಕಾಲೇಜ್ ಹುಡುಗರ ಪರಿಸ್ಥಿತಿ? ಇವಾಗ ನೀವು ಎಲ್ಲಿದ್ದೀರಾ? ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಎಲ್ಲ ಚೆನ್ನಾಗಿದೆ ಅಲ್ಲಿ? ಇವಾಗ ನಾರಿ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಿಂದ ಇರುವ ದನದ ದವಾಖಾನೆ ಮುಂದೆ ಬಂದು ನಿಂತ ನೋಡ್ರಿ. ಈಗ ಹಾ, ಇವಾಗ ಹೆಂಗಿದೆ ಕಾಲೇಜ್ ಹುಡುಗರ ಪರಿಸ್ಥಿತಿ? ಅದಕ್ಕೇನಾದ್ರೂ ಪರಿಹಾರ ಸಿಕ್ತಾ? ಕರೆಮ್ಮ, ಇಲ್ಲಿ ದನದ ಡಾಕ್ಟರ್ ಹೇಳಾಕತ್ತಾರ, ಈಗ ಅವ್ರ ಪರಿಸ್ಥಿತಿ ಏನು ಹೇಳಕ್ ಆಗಂಗಿಲ್ಲತ್ತ. ಯಾಕಂತಂದ್ರ ಅವ್ರು ಕೋಮಾಕ್ ಹೋಗ್ಯಾರಂತ್ರಿ. 2 ದಿವಸ ಆಕೈತಿ ಅವ್ರು ಕೋಮಾದಿಂದ ಬರ್ಬೇಕಾದ್ರ. ಕೋಮಾದಿಂದ ಬಂದ್ಮೇಲೆ ಇಲ್ಲಿ ಪರಿಸ್ಥಿತಿ ಮುಂದೆ ಏನಾಕೈತಿ ಅಂತ ಗೊತ್ತಾಕೈತಿ. ಕರೆಮ್ಮ, ಏನ್ ಹೇಳ್ತಾ ಇದ್ಯಾ? ಕಾಲೇಜ್ ಹುಡುಗರು ಕೋಮಾಕ್ ಹೋದ್ರ? ಹೆಂಗ್ ಹೋದ್ರು? ನೀವ್ ಯಾಕೆ ಕಳ್ಸಕ್ ಹೋದ್ರಿ? ನೀವ್ ಅಲ್ಲಿ ಇರ್ಲಿಲ್ವಾ? ಅಲ್ಲ, ಗೊತ್ತಾಗಲ್ಲ ನಿಮ್ಗೆ ಕೋಮಾಕ್ ಯಾಕೆ ಕಳ್ಸಿದ್ರಿ? ಯಾವಾಗ ಹೋದ್ರು? ಯಾವ ಟೈಮ್ಗೆ ಹೋದ್ರು ಅವರು? ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ. ಕೋಮಾಕ್ ಯಾಕೆ ಕಳ್ಸಿದ್ರು ಅವರು?
ಅದ್ರ ಬದಲು ಹಾಸ್ಪಿಟ್ಲಿಗೆ ಕಳ್ಸ್ಬೇಕಿತ್ತು. ಕರೆಯಮ್ಮ, ವಿದ್ಯಾರ್ಥಿಗಳು ಕೋಮಾಕ್ ಹೋಗಿಲ್ಲ, ಇವ್ರಿಗೆ ಗಂಭೀರವಾಗಿ ಹಾರ್ಟ್ ಅಟ್ಯಾಕ್ ಆಗಿರೋದನ್ನ ನೋಡಿ ಡಾಕ್ಟರ್ಗಳ ಕೋಮಾಕ್ ಹೋಗ್ಯಾರ. ಈ ಡಾಕ್ಟರ್ಗಳಿಗೆ ದನದ ಡಾಕ್ಟರ್ ಚಿಕಿತ್ಸೆ ಕೊಡಾಕತ್ತಾರ. ಈಗ ಡಾಕ್ಟರ್ಗಳು ವಾಪಸ್ ಕೋಮಾದಿಂದ ಬಂದ ಮೇಲೆ ಈ ಹುಡುಗರ ಪರಿಸ್ಥಿತಿ ಹೆಂಗೈತತ್ತ ಅವ್ರೇ ತಿಳಿಸ್ಬೇಕ್ರಿ. ಅಲ್ಲಿವರೆಗೂ ನಾವು ಕಾಯ್ಬೇಕ, ನೀವು ಇನ್ನು ಮುಂದುವರ್ಸ್ಬೇಕ್ರಿ. ಹಂಗ ಯಾಕೆ ಹೀಗಾಯ್ತು? ಆ ಕಾಲೇಜಲ್ಲಿ ಯಾವಾಗಾದ್ರೂ ಈಗ ಆಗಿತ್ತಾ ಅಥವಾ ಇವತ್ತೇ ಆಯ್ತಾ? ಆಗ ಕಾರಣವೇನು? ಹಲೋ ಕರೆಯಮ್ಮ. ಹಲೋ 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 ಗುಂಡು ಅವರೇ, ಕೇಳಿಸ್ತಾ ಇದೆಯಾ? ವೀಕ್ಷಕರೇ, ಮತ್ತೆ ಕಾಲ್ ಕಟ್ ಆಯಿತು, ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಅನಿಸುತ್ತೆ. ನಾವು ಮತ್ತೆ ಅವರಿಗೆ ಕಾಲ್ ಮಾಡೋಕ್ಕೆ ಪ್ರಯತ್ನ ಪಡಕತ್ತೀವಿ. ಅವ್ರಿಗೆ ಯಾಕೆ ಹಿಂಗಾಯಿತು, ಯಾಕಾಯಿತು, ಹೆಂಗಾಯಿತು ಅಂತ ನಿಮ್ಮ ಮುಂದೆ ಇಂಚಿಂಚಾಗಿ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಬ್ರೇಕಿಂಗ್ ನ್ಯೂಸ್ ಬ್ರೇಕ್ ಆಗಿದ್ದಕ್ಕೆ ಕ್ಷಮೆ ಇರಲಿ. ಮತ್ತೆ ಒಂದು ಸಣ್ಣ ವಿರಾಮ ನಂತರ ನಿಮ್ಮ ಮುಂದೆ ಬರ್ತೀನಿ. ಏನು ನಿಮ್ಮ ಸಮಸ್ಯೆ? ಇಲ್ಲಿ ಹರೇ ಮೆಸಿಕತ್ತಿಂದಲ್ರಿ, ಹೊಟ್ಟೆ ಭಾಳ ಉರಿ ಆಗ್ತೈತ್ರಿ, ಮುಕ್ಕುಳ್ಸಕ್ಕೆ ಉರಿ ಆಗ್ತೈತ್ರಿ. ವೆರಿ ಸಿಂಪಲ್. ಜಿಬಿ ಜಿಬಿ ಬೆಲ್ಲ ತಿನ್ನಿ, ಬಾಯಿ ಬಂದ್, ಮುಕ್ಕುಳಿ ಬಂದ್, ಉರಿ ಬಂದ್. ಜೈ ಜಿಬಿ ಜಿಬಿ ಬೆಲ್ಲ. ವೀಕ್ಷಕರೇ, ಗುಂಡಪ್ಪ ನಮ್ಮ ಸಂಪರ್ಕಕ್ಕೆ ಬಂದಾರ. ಇವಾಗ ಅಲ್ಲಿ ಹೆಂಗಾಯ್ತು, ಏನಾಯ್ತು ಅವ್ರ ಜೊತೆ ಮಾತಾಡ್ಬಿಟ್ಟು ತಿಳ್ಕೊಳ್ಳೋಣ ಬನ್ನಿ. ಹಲೋ ಹಲೋ ಗುಂಡು ಅವರೇ. ಹಲೋ ಕರೆಯಮ್ಮ. ಹಲೋ ಹಲೋ ಗುಂಡು ಅವರೇ, ಕೇಳಿಸ್ತಾ ಇದೆಯಾ? ಹಲೋ ಖರಾಬ್ ಟಿವಿ ಕರೆಯಮ್ಮ, ಹೇಳ. ಕಾಲೇಜ್ ಹುಡುಗರು ತಂದೆ ತಾಯಿ ಬಂದಾರ. ಅಲ್ಲಿ ಏನ್ ಮಾಡ್ತಿದಾರ, ಯಾವ ಸಿಚುವೇಶನ್ ಒಳಗದಾರ? ನಗ್ತಿದಾರ, ಅಳ್ತಿದಾರ, ಕುಂತಾರ, ನಿಂತಾರ? ಏನ್ ಪರಿಸ್ಥಿತಿಯಲ್ಲಿ ಹೇಳು. ಕರೆಯಮ್ಮ, ಎಲ್ಲಾರು ಬಂದಾರ. ಬಿಸಿಲಿನ ತಾಪಕ್ಕ ಬ್ಯಾವುಡಿಗಳದ ಅವ್ರಿಗೆ ಮೈಯಾಗ ನೀರ್ ಇಲ್ಲಾರಕ್ಕಾಗಿ ಕಣ್ಣಾಗ ನೀರ್ ಬರುವಲ್ಲ ಒಳಾಕ. ಅದಕ್ಕ ಮಗ್ಲಿದ ಕೂಲ್ ಡ್ರಿಂಕ್ಸ್ ಅಂಗಡಿಗೆ ಹೋಗಿ ಶರಬತ್ ಕುಡಿಯಾಕತ್ತಾರ. ಕರೆಯಮ್ಮ, ಹುಡುಗರ ಪರಿಸ್ಥಿತಿ ಡಾಕ್ಟರ್ ಕೋಮಾದಿಂದ ಬಂದ ಮ್ಯಾಗ ಗೊತ್ತಾಕತ್ಯ. ಓಕೆ ಗುಂಡಪ್ಪ, ಈ ಎಲ್ಲಾ ಘಟನೆಗೆ ಪ್ರಮುಖ ಕಾರಣವೇನು? ಆದ್ರ ಇದಕ್ಕ ಪ್ರಮುಖ ಕಾರಣ ಈಗ ಗೊತ್ತಾಗೈತಿ ಕರೆಯಮ್ಮ. ಏನಪ್ಪಾ ಅಂತಂದ್ರ, ವಿಚಿತ್ರ ಕಾಲೇಜಿನ ಆನ್ಯುವಲ್ ಡೇ ಒಳಗ ಎಲ್ಲಾ ಸಿದ್ಧತೆ ಮಾಡಾಕ್ತಿದ್ರತ್ತ. ಅವಾಗ ಸರ್ರ ಬಾರ ಬಿರುಗಾಳಿ ಬಂದ ಪೆಂಡಲ್ ಕಿತ್ ಹೋಗಾನ ರಫ ರಫ ಮಳಿ ಬಂದೈತಿ. ಅವಾಗ ಹುಡುಗಿಯರ ಮೇಕಪ್ ಎಲ್ಲ ತೊಳೆದ್ ಹೋಗೈತಿ. ಆ ಒರಿಜಿನಲ್ ಮಕ ನೋಡಿ ಹುಡುಗರ ಹೃದಯ ಪಟ್ ಅಂತ ಒಡದ ಚೂರ್ ಚೂರ್ ಆಗಿಬಿಟ್ಟೈತಿ. ಇದಕ್ಕೆಲ್ಲಾ ಕಾರಣ ಏನಪ್ಪಾ ಅಂತಂದ್ರ ಹುಡುಗಿಯರ ಮೇಕಪ್ ಇಲ್ಲದ ಮಕ ಅಂತ ತಿಳಿದು ಬರಾಕತೈತಿ. ಓ ಮೈ ಗಾಡ್, ಹಾಗೆಲ್ಲ ಆಯ್ತಾ? ಹುಡುಗರು ಹಾರ್ಟ್ ಅಟ್ಯಾಕ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ? ಕರೆಯಮ್ಮ, ಇಲ್ಲಿನ ಪರಿಸ್ಥಿತಿ ಈಗೆಲ್ಲಾನು ಸಂಪೂರ್ಣವಾಗಿ ನಿಯಂತ್ರಣದಾಗ ಐತೆ. ಯಾಕಪ್ಪ ಅಂತಂದ್ರ ಪೊಲೀಸರು ಈಗ ಸ್ಥಳಕ್ಕೆ ಆಗಮಿಸಿ ಎಲ್ಲಾವನ್ನು ನಿಯಂತ್ರಣಕ್ಕೆ ತಂದಾರ. ಹೆಂಗಪ್ಪ ಅಂತಂದ್ರ ಮೇಕಪ್ ಇಲ್ಲದ ಹುಡುಗಿಯರಿಗೆ 5 ರೂಪಾಯಿ ಪೌಡರ್ ತಂದ ಮೇಕಪ್ ಮಾಡಿಸ್ಯಾರ. ಇಲ್ಲಿ ಎಲ್ಲಾ ಹುಡುಗರ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಾರ. ಈಗ ನೀನ್ ತಲೆ ಕೆಡ್ಸ್ಕೋಬೇಡ, ಇದನ್ನ ಸಂಚಾನ ಹಾಕಿ ಕೊಡದ್ ಬಿಡಿನ. ಓಕೆ ಬಾಯ್. ಜೈ ಡುಬ್ಚುಕ್ರಾಯ. ಯಾಕೋ ಎದಕ್ ಹೊಕ್ಕಿ? ಇನ್ನ ಮಾಳ ಇನ್ನು ಸಂಚಾನ ಫ್ರೀನ, ಇನ್ನು ನಾಳೆ ಮಧ್ಯಾಹ್ನ ಇದನ್ನ ಹಾಕಿ ತೊಳಿತಾಳೆ ಒಟ್ಟ. ಈಗ ಕಲ್ಯಾಣ ಫೋನ್ ಹಚ್ಚು, ಇನ್ನೊಂದ್ 4 ಬೀರ್ ತಗೊಂಬಾನ. ಇನ್ನು ಕುಡಿನು ಇನ್ನೇನಾಯ್ತು? ಈಗ ಒಟ್ಟ ಒದ್ರದ್ ಮಾಡ್ತಾಳ, ಜನ ಕೂತ್ ಬಾಯ್ ತಕೊಂಡ್ ಹಿಂಗ್ ನೋಡುದ ಮಾಡ್ತೈತಿ. ಇನ್ನೇನ್ ಮಾಡೋದೈತಿ? ಇಂತ ನ್ಯೂಸ್ ಹೇಳಿದೀವಿ ಇವತ್ತ. ತಗೊಂಬತ್ ಹೇಳ್ಬಿಡ. ವೀಕ್ಷಕರೇ, ನಿಮ್ಮೆಲ್ಲರ ನೆಚ್ಚಿನ ಖರಾಬ್ ಟಿವಿಯಿಂದ ಅವ್ರಿಗೆ ಯಾಕೆ ಹಿಂಗಾಯ್ತು, ಯಾಕಾಯ್ತು, ಹೆಂಗಾಯ್ತು ಅಂತ ನಿಮ್ಮ ಮುಂದೆ ಇಂಚಿಂಚಾಗಿ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಬ್ರೇಕಿಂಗ್ ನ್ಯೂಸ್ ಬ್ರೇಕ್ ಆಗಿದ್ದಕ್ಕೆ ಕ್ಷಮೆ ಇರಲಿ. ಮತ್ತೆ ಒಂದು ಸಣ್ಣ ವಿರಾಮ ನಂತರ ನಿಮ್ಮ ಮುಂದೆ ಬರ್ತೀನಿ.